ಡಿಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟು ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇರುವ ಬೆನ್ನಲ್ಲೇ ಸಾಧು ಕೋಕಿಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡುವುದಕ್ಕೆ ನಿರಾಕರಿಸಿದ್ದಾರೆ. ಸ್ಯಾಂಡಲ್ವುಡ್ಗೆ ಡಿಕೆಶಿ ವಾರ್ನಿಂಗ್ ವಿಚಾರ ಪ್ರತಿಕ್ರಿಯೆಗೆ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷ ಸಾಧು ಕೋಕಿಲ ನಕಾರ. ಪ್ರತಿಕ್ರಿಯೆಗೆ ನಿರಾಕರಿಸಿ ಕೈ ಮುಗಿದು ಹೊರಟಿದ್ದಾರೆ ಸಾಧು ಕೋಕಿಲ ಅನ್ನೋದು ಗೊತ್ತಾಗ್ತಾ ಇದೆ. ಸ್ಯಾಂಡಲ್ವುಡ್ಗೆ ಡಿಕೆಶಿ ವಾರ್ನಿಂಗ್ ಕೊಟ್ಟಂತಹ ವಿಚಾರ ಈಗ ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ವಿಪಕ್ಷಗಳು ಇದೇ ವಿಚಾರವನ್ನು ಇಟ್ಟುಕೊಂಡು ಮುಗಿಬೀಳ್ತಾ ಇದೆ. ಮತ್ತೊಂದು ಕಡೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಕೂಡ ಇದನ್ನು ಖಂಡಿಸುವಂತಹ ಕೆಲಸವನ್ನು ಮಾಡಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿರುವಂತಹ ಸಾಧು ಕೋಕಿಲ ಅವರು ಈ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಡಲಿಕ್ಕೆ ನಿರಾಕರಿಸಿದ್ದಾರೆ. ಈಗ ನಿನ್ನೆ ಫಿಲಮ್ ಫೆಸ್ಟ್ ಇನಾಗ್ರೇಷನ್ ಇತ್ತು ಸರ್. ಆ ಸಂದರ್ಭದಲ್ಲಿ ಡಿಕೆಶಿ ಅವರು ಈಗ ನಿನ್ನೆ ಫಿಲಮ್ ಫೆಸ್ಟ್ ಇನಾಗ್ರೇಷನ್ ಇತ್ತು ಸರ್. ಆ ಸಂದರ್ಭದಲ್ಲಿ ಡಿಕೆಶಿ ಅವರು ಈಗ ನಿನ್ನೆ ಫಿಲಮ್ ಫೆಸ್ಟ್ ಇನಾಗ್ರೇಷನ್ ಇತ್ತು ಸರ್. ಆ ಸಂದರ್ಭದಲ್ಲಿ ಡಿಕೆಶಿ ಅವರು ನೀವು ಕೂಡ ಸಾಧು ಕೋಕಿಲ ಅವರ ರಿಯಾಕ್ಷನ್ ಅನ್ನು ಗಮನಿಸ್ತಾ ಇದ್ದೀರಿ. ಯಾವುದೇ ರೀತಿಯ ಹೇಳಿಕೆಯನ್ನು ಕೊಡದೇನೆ ಅವರು ಅಲ್ಲಿಂದ ಕೈ ಮುಗಿದು ತೆರಳಿರುವಂಥದ್ದು. ಈಗಾಗಲೇ ಫಿಲ್ಮ್ ಚೇಂಬರ್ ಡಿಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ಖಂಡಿಸಿದೆ. ಆ ರೀತಿ ದರ್ಪದ ಮಾತುಗಳನ್ನು ಆಡಬಾರ್ದು ಅಂತ ಹೇಳ್ತಾ ಇದೆ. ಮತ್ತೊಂದಿಷ್ಟು ಜನ ಸ್ಯಾಂಡಲ್ವುಡ್ನ ನಟ ನಟಿಯರು ಈ ಬಗ್ಗೆ ಮಾತನಾಡೋದಕ್ಕೆ ಹಿಂದೂ ಮುಂದೆ ನೋಡ್ತಾ ಇದ್ದಾರೆ. ಅದರಲ್ಲಿ ಸಾಧು ಕೋಕಿಲ ಕೂಡ ಒಬ್ಬರು. ಸರ್ ಈಗ ನಿನ್ನೆ ಫಿಲಮ್ ಫೆಸ್ಟ್ ಇನಾಗ್ರೇಷನ್ ಇತ್ತು ಸರ್. ಆ ಸಂದರ್ಭದಲ್ಲಿ ಡಿಕೆಶಿ ಅವರು